ವಿರಾಟ್ ಕೊಹ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ನೋಟಿಸ್ ಕೊಡಲಾಗಿದೆ. ನಿಯಮ ಉಲ್ಲಂಘನೆ ಆರೋಪದ ಅಡಿ ಬಿಬಿಎಂಪಿ ನೋಟಿಸ್ ಅನ್ನು ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ 18 ರೆಸ್ಟೋರೆಂಟ್ ಇದೆ. ಸಹ ಮಾಲೀಕರು ವಿರಾಟ್ ಕೊಹ್ಲಿ ಅವರು ಅಗ್ನಿಶಾಮಕ ದಳದ ಎನ್ಒಸಿ ಪಡೆಯದೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ರು ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್. ಈ ಹಿಂದೆ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು, ಆದರೆ ಉತ್ತರ ಬಂದಿರಲಿಲ್ಲ. 7 ದಿನದೊಳಗೆ ಉತ್ತರ ಕೊಡದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಬಿಬಿಎಂಪಿ ಕೊಟ್ಟಿದೆ. ವಿರಾಟ್ ಕೊಹ್ಲಿ ಅವರಿಗೆ ಸೇರಿದಂತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ವಿರಾಟ್ ಕೊಹ್ಲಿ ಅವರು ಸಹ ಮಾಲೀಕರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ 18 ರೆಸ್ಟೋರೆಂಟ್ ಇದೆ. ಅಗ್ನಿಶಾಮಕ ದಳ ಎನ್ಒಸಿಯನ್ನು ಪಡೆದಿಲ್ಲ, ಇವರು ಫೈರ್ ಸೇಫ್ಟಿಯನ್ನು ಅಳವಡಿಕೆ ಮಾಡಿಲ್ಲ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಅನೇಕ ರೆಸ್ಟೋರೆಂಟ್ಗಳಿದ್ದಾವೆ, ಹೋಟೆಲ್ಗಳಿದ್ದಾವೆ. ಆ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಫೈರ್ ಸೇಫ್ಟಿಯನ್ನು ಅಳವಡಿಕೆ ಮಾಡಿದಾವ, ಅಗ್ನಿಶಾಮಕ ದಳದಿಂದ ಒಂದು ಎನ್ಒಸಿಯನ್ನು ಪಡ್ಕೊಳ್ಬೇಕು, ನಾವು ಮಾಡಿದ್ದೀವಿ ಅಂತ. ಇತ್ತೀಚೆಗೆ ರಾಜಾಜಿನಗರದಲ್ಲಿ ಒಂದು ಎಲೆಕ್ಟ್ರಿಕಲ್ ಶೋರೂಮ್ನಲ್ಲಿ, ವೆಹಿಕಲ್ನ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಆಗ ಕೇಳಿ ಬಂದಂತಹ ಮಾತೇನು, ಅಲ್ಲಿ ಫೈರ್ ಸೇಫ್ಟಿ ಇರಲಿಲ್ಲ ಅಂತ. ಸೊ ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಶೋರೂಮ್ಗಳಿದ್ದಾವೆ, ಎಷ್ಟೆಲ್ಲ ರೆಸ್ಟೋರೆಂಟ್ಗಳಿದ್ದಾವೆ, ಹೋಟೆಲ್ಗಳಿದ್ದಾವೆ, ಅಲ್ಲೆಲ್ಲ ಫೈರ್ ಸೇಫ್ಟಿಯನ್ನು ಅಳವಡಿಕೆ ಮಾಡಲೇಬೇಕು. ಅದರಲ್ಲೂ ಕೂಡ ಇಂಥ ಐಷಾರಾಮಿ ಹೋಟೆಲ್ಗಳಲ್ಲಿ ಮಾಡಲೇಬೇಕು. ಎಲ್ಲ ಕಡೆ ಮಾಡಲೇಬೇಕು, ಐಷಾರಾಮಿ ಹೋಟೆಲ್ಗಳಲ್ಲಿ ಮಾಡಲೇಬೇಕು, ತುರ್ತು ಅದು. ಆದರೆ 18 ರೆಸ್ಟೋರೆಂಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಸಹಮಾಲೀಕತ್ವದ 18 ರೆಸ್ಟೋರೆಂಟ್ನಲ್ಲಿ ಫೈರ್ ಸೇಫ್ಟಿ ಅಳವಡಿಕೆ ಆಗಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎನ್ಒಸಿಯನ್ನು ತಗೊಂಡಿಲ್ಲ ಅಂತ ಹೇಳಿ ಬಿಬಿಎಂಪಿ ಈಗ ನೋಟಿಸ್ ಜಾರಿ ಮಾಡಿದೆ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಹಲವಾರು ರೆಸ್ಟೋರೆಂಟ್ಗಳು, ಪಬ್ಗಳು, ಹಲವಾರು ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಕಾರ್ಯ ಮಾಡ್ತಾ ಇರೋದ್ರಿಂದ ಈ ಹಿಂದೆ ಬೆಂಗಳೂರು ನಗರದಲ್ಲಿ ವಿವಿಧ ಕಟ್ಟಡಗಳಲ್ಲಿ ಅಗ್ನಿ ಅವಘಡ ಆಗಿ ಹಲವಾರು ಜನ ಸಾವು ನೋವುಗಳನ್ನು ಅನುಭವಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಲ್ಟನ್ ಭವನದಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ಮಾಡಿಯಿಂದ ಜಿಗಿದು ಜೀವ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಜನ. ಇಂತಹ ಸಂದರ್ಭದಲ್ಲಿ ಒಂದು ಆಡಿಟ್ ಅನ್ನ ಮಾಡಿದ್ದಾರೆ ಅಗ್ನಿಶಾಮಕ ದಳದವರು ಮತ್ತು ಬಿಬಿಎಂಪಿ ಅವರು ಜಂಟಿಯಾಗಿ. ಸುಮಾರು ಕಟ್ಟಡಗಳಲ್ಲಿ ಈ ಕೊರತೆ ಇರೋದ್ರಿಂದ ಅವುಗಳನ್ನ ಲೈಸೆನ್ಸ್ ಅನ್ನ ಕೊಡಬಾರದು, ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆ ಮಾಡಬಾರದು ಅಂತೇಳಿ ಕೂಡ ಇದ್ರೂ ಸಹಿತ ಇದು ನಿರಂತರವಾಗಿ ನಡೀತಿದೆ. ಈಗ ರತ್ನಂ ಕಾಂಪ್ಲೆಕ್ಸ್ MG ರೋಡ್ನಲ್ಲಿ ಹೈರೈಸ್ ಬಿಲ್ಡಿಂಗ್ ನಲ್ಲಿ ಒಂದು ರೆಸ್ಟೋರೆಂಟ್ ನಡೀತಾ ಇದೆ. ಇಲ್ಲಿ ಯಾವುದೇ ಅಗ್ನಿಶಾಮಕ ದಳದ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಇದ್ರ ಬಗ್ಗೆ ನಾವು ನೈಜ ಹೋರಾಟಗಾರರ ವೇದಿಕೆಯಿಂದ ಮತ್ತು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯವರು ಅಗ್ನಿಶಾಮಕ ದಳದವರಿಗೆ ಮತ್ತು ಬಿಬಿಎಂಪಿಗೆ ದೂರನ್ನ ಕೊಟ್ಟಿದ್ವಿ. ಈಗಾಗಲೇ ಅವರು ನೋಟಿಸ್ ಅನ್ನು ಜಾರಿ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಆ ಸುರಕ್ಷತೆಯನ್ನ ಕಾಪಾಡುವಲ್ಲಿ ಬಿಬಿಎಂಪಿ ಮತ್ತು ಸತ್ತಾರ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ಥಳದಿಂದ. ಸತ್ತಾರ್, ಬೆಂಗಳೂರಿನಲ್ಲಿರುವಂತಹ ಅನೇಕ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಫೈರ್ ಸೇಫ್ಟಿಗಳಿಲ್ಲ, ಗೊತ್ತಿರುವಂತ ಸಂಗತಿ. ಅದನ್ನು ನೋಡ್ಕೊಳ್ಬೇಕು, ಬಿಬಿಎಂಪಿ ನೋಡಬೇಕು. ಆದರೆ ಈ ತರ ಪ್ರತಿಷ್ಠಿತರ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲೇ ಫೈರ್ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ವಾಸ್ತವ ಇದೇ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ಬಿಬಿಎಂಪಿಯ ಪೂರ್ವ ವಲಯದಲ್ಲಿರುವಂತಹ ಶಾಂತಿನಗರ ವಾರ್ಡ್ನಲ್ಲಿ ಬರುವಂತಹ ಈ ಒಂದು 8 ಕಮ್ಯೂನ್ ರೆಸ್ಟೋರೆಂಟ್ ಏನಿದೆ, ಅಲ್ಲಿ ಇದೀಗ ಬಿಬಿಎಂಪಿ ಕೆಲ ದಿನಗಳ ಹಿಂದೆಷ್ಟು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಎನ್ಒಸಿ ಹಾಗೂ ಅಗ್ನಿಶಾಮಕ ಪತ್ರದ ವಿಚಾರವಾಗಿ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಬಟ್ ಅದಕ್ಕೆ 7 ದಿನಗಳೇ ಉತ್ತರ ಕೊಡಬೇಕಾಗಿತ್ತು. ಬಟ್ ಇದುವರೆಗೂ ಕೂಡ ಉತ್ತರ ಕೊಟ್ಟಿಲ್ಲ. ನಾನೀಗ ಅಲ್ಲೇ ಇದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಬಹುಶಃ ಇಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ 18 ಕಮ್ಯೂನ್ ಮೇಲ್ಭಾಗದಲ್ಲಿ ಕಾಣ್ತಿರುವಂತಹ 18 ಕಮ್ಯೂನ್ ರೆಸ್ಟೋರೆಂಟ್ ಅಂಡ್ ಬಾರ್. ಪ್ರಮುಖವಾಗಿ ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ 20 ಮೀಟರ್ ಇರುವಂತಹ ಪ್ರತಿಯೊಂದು ಕಟ್ಟಡ ಕೂಡ ಈ ರೀತಿಯಲ್ಲಿ ಎನ್ಒಸಿಯನ್ನು ಕಡ್ಡಾಯವಾಗಿ ಪಡಿಲೇಬೇಕಾಗುತ್ತೆ. ಹಳೆಯ ಕಟ್ಟಡವಾದರೆ 20 ಮೀಟರ್ ಆದರೆ, 2020 ಇತ್ತೀಚಿನ ಕಟ್ಟಡ ಆದರೆ 15 ಮೀಟರ್ ಎತ್ತರ ಇರುವಂತಹ ಪ್ರತಿಯೊಂದು ಕಟ್ಟಡ ಕೂಡ ಈ ರೀತಿಯಾಗಿ ಅಗ್ನಿಶಾಮಕ ದಳದಿಂದ ಪ್ರಮಾಣ ಪತ್ರವನ್ನು ಪಡಿಲೇಬೇಕಾಗುತ್ತೆ. ಮತ್ತೊಂದು ವಿಚಾರ ಏನಂದ್ರೆ, ಹಳೆಯ ಕಟ್ಟಡಕ್ಕೆ ಈಗ ಹೊಸದಾಗಿ ಕಟ್ಟುವಂತಹ ಕಟ್ಟಡಗಳಿಗೆ ಬಿಬಿಎಂಪಿ ಇದು ಯಾವುದು ಪ್ಲಾನ್ ನಕ್ಷೆ ಪಡೆಯುವಂತಹ ಸಂದರ್ಭದಲ್ಲಿ ಎನ್ಒಸಿಯನ್ನು ಕೂಡ ಕಡ್ಡಾಯ ಮಾಡಿ ಪಡೆಯುವಂತಹ ರೂಲ್ಸ್ ಇತ್ತು. ಬಟ್ ಹಿಂದಿನ ಕಟ್ಟಡಗಳಿಗೆ ವರ್ಷಕ್ಕೊಮ್ಮೆ ಇನ್ಸ್ಪೆಕ್ಷನ್ಗೆ ಹೋದಂತಹ ಸಂದರ್ಭದಲ್ಲಿ, ಅಂದ್ರೆ DF ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಇನ್ಸ್ಪೆಕ್ಷನ್ಗೆ ಹೋದಂತಹ
ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಚೆಕ್ ಮಾಡಬೇಕಾಗಿತ್ತು. ಪ್ರತಿ ವರ್ಷ ಕೂಡ ಇನ್ಸ್ಪೆಕ್ಷನ್ ನಡಿಬೇಕಾಗುತ್ತೆ, ಪ್ರತಿ ವರ್ಷ ಕೂಡ ಚೆಕ್ ಮಾಡಬೇಕಾಗುತ್ತೆ. ಅಲ್ಲಿರುವಂತಹ ಅಗ್ನಿಶಾಮಕದಿಂದ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಅನ್ನು ಪಡ್ಕೊಂಡಿದ್ದಾರೆ, ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆಫೀಸರ್ಗಳು ಚೆಕ್ ಮಾಡಬೇಕಾಗಿತ್ತು. ಬಟ್ ಇದು ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಈ ಒಂದು ಪಬ್ ಹಿಂದೆ ಕೂಡ ಕೆಲ ತಿಂಗಳ ಹಿಂದೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಸರ್ಕಾರದ ಎಲ್ಲಾ ರೀತಿಯ ನಿಯಮವನ್ನು ತೂರಿ 1 ಗಂಟೆ ರಾತ್ರಿ 1 ಗಂಟೆ 20 ನಿಮಿಷ ರಾತ್ರಿಗೆ ಈ ಒಂದು ಪಬ್ನಲ್ಲಿ ಪಾರ್ಟಿ ನಡೀತಿದ್ದ ವೇಳೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. ಅದಾದ ನಂತರ ಕೂಡ ಇಲ್ಲಿಯ ಈ ಒಂದು ಕಟ್ಟಡದ ಮಾಲೀಕರು ಕೂಡ ಎಚ್ಚೆತ್ತುಕೊಂಡಂತಹ ಕಾಣ್ತಾ ಇಲ್ಲ. ಯಾಕಂದ್ರೆ ಇದೀಗ ಮತ್ತೆ ನೋಟಿಸ್ ಕೊಟ್ಟಿರುವಂಥದ್ದು. ವಾಸ್ತವ ಮತ್ತೊಂದು ವಿಚಾರ ಏನಂದ್ರೆ ಈ ಒಂದು ನೋಟಿಸ್ ಕೊಡುವಂತಹ ಮುಂಚೆ 1 ವಾರದ ಮುಂಚೆ BBMP ಮತ್ತೊಮ್ಮೆ ಒಂದು ಕಾಲಾವಧಿ ಕೂಡ ಕೊಟ್ಟಿತ್ತು. 7 ದಿನದ ಒಳಗಾಗಿ ನೀವು ಇದಕ್ಕೆ ಉತ್ತರಿಸಬೇಕು ಅಂತ ಕಾಲಾವಧಿ ಕೊಟ್ಟಿತ್ತು. ಬಟ್ ಡಿಸೆಂಬರ್ 12ರಂದು ಆ ಒಂದು ನೋಟಿಸ್ ಅನ್ನು ಕೊಟ್ಟಿತ್ತು. ಬಟ್ ಆ ನೋಟಿಸ್ ಕೊಟ್ಟು 1 ವಾರ ಆದ್ರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಮತ್ತೆ ನಿರ್ಲಕ್ಷ್ಯ ತೋರಿರುವಂಥದ್ದು. ಇದೀಗ BBMP ಅಧಿಕಾರಿಗಳು ಮತ್ತೊಂದು ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನಿದೆ, ನಗರದಲ್ಲಿ ಈ ಅಗ್ನಿ ದುರಂತಗಳು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೆಚ್ಚು ನಡೆದಿದೆ. ಬಟ್ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ರೀತಿಯ ಬಹುಮಹಡಿ ಕಟ್ಟಡಿಯಲ್ಲಿ ನಡೆದಿರೋದ್ರಿಂದ ಹೆಚ್ಚು ಪ್ರಾಣಹಾನಿ ಕೂಡ ಸಂಭವಿಸಿದೆ. ಯಾಕಂದ್ರೆ ಬಹುಮಹಡಿ ಕಟ್ಟಡಿಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ಜನರಿಗೆ ಓಡಾಡಲಾಗಿರ್ಬೋದು, ಅದಕ್ಕೆ ಬೇಕಾದಂತಹ ಸೇಫ್ಟಿ ಮೆಜರ್ ಇಲ್ಲದ ಕಾರಣವೇ ಈ ರೀತಿಯ ದುರಂತಗಳು ನಡೆದಿರುವಂಥದ್ದು. ಆದ್ರೂ ಕೂಡ ಇಂತಹ ಐಷಾರಾಮಿ ಪಬ್ಗಳಲ್ಲಿ ಈ ರೀತಿ ನಿರ್ಲಕ್ಷ್ಯ ತೋರಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಅದರ ಜೊತೆಗೆ ವಾಸ್ತವ ಮತ್ತೊಂದು ವಿಚಾರ ಏನಂದ್ರೆ, ಇವತ್ತು ನೋಟಿಸ್ ಕೊಟ್ಟುವಂತಹ ವಿಚಾರಕೆಯಲ್ಲಿ ಇಲ್ಲಿಗೆ ಒಂದಿಷ್ಟು ಜನರು ಓಡೋಡಿ ಬಂದಿದ್ದಾರೆ, ಗ್ರಾಹಕರು ಓಡೋಡಿ ಬಂದಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಈ ಒಂದು ಪಬ್ ಅನ್ನು ನ್ಯೂ ಇಯರ್ಗೋಸ್ಕರ ಒಂದಿಷ್ಟು ಜನ ಬುಕ್ ಮಾಡಿದ್ದು, ಅದರ ಜೊತೆಗೆ ಕೆಲವೊಂದು ಪಾರ್ಟಿಗಳು ಕೂಡ ಈ ಒಂದು ಪಬ್ ಬುಕ್ ಆಗಿತ್ತು. ಇವತ್ತು ನೋಟಿಸ್ ಕೊಟ್ಟಿರೋ ವಿಚಾರಕೆಯಲ್ಲಿ ಎಲ್ಲಿ ನಮ್ಮ ಬುಕ್ಕಿಂಗ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಆತಂಕದಲ್ಲಿ ಕೂಡ ಇದೀಗ ಗ್ರಾಹಕರು ಇರುವಂತದ್ದು. ವಾಸ್ತವ. ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.